ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಶೋಧನೆಗಳು ಶಿಕ್ಷಣಕ್ಕೊಳಪಡಿಸುತ್ತದೆ, ಪರಿಶುದ್ಧಗೊಳಿಸುತ್ತದೆ, ಬಲಪಡಿಸುತ್ತದೆ. ಈ ದಿನದ ದೇವರ ವಾಕ್ಯ: ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. 1 ಪೇತ್ರನು 4ನೇ ಅಧ್ಯಾಯ 12 ಮತ್ತು 13ನೇ ವಚನ. ಕ್ರೈಸ್ತ ಸಭೆಯು ಪ್ರವೇಶಿಸಬೇಕಾಗಿದ್ದ ಅಪಾಯಕಾರಿ ಸಮಯಗಳನ್ನು ಪ್ರವಾದನಾ ದರ್ಶನದೊಂದಿಗೆ ಎದುರು ನೋಡಿದ ಅಪೊಸ್ತಲನಾದ ಪೇತ್ರನು, ಶೋಧನೆ ಮತ್ತು ಸಂಕಟದ ಸಮಯದಲ್ಲಿ ವಿಶ್ವಾಸಿಗಳು ದೃಢಚಿತ್ತದಿಂದ ಇರಬೇಕೆಂದು, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯಪಡಬೇಡಿರಿ ಎಂದು ಆತನು ಬರೆದಿದ್ದಾನೆ. ದೇವರ ಮಕ್ಕಳನ್ನು ಲೋಕದ ಕಸದಿಂದ ಶುದ್ಧೀಕರಿಸಲು ನೀಡಲಾಗುವ ಶಿಕ್ಷಣದ ಒಂದು ಭಾಗವೇ ಕ್ರಿಸ್ತನ ಶಾಲೆಯಲ್ಲಿ ಇರುವ ಶೋಧನೆಯಾಗಿದೆ. ದೇವರು ತನ್ನ ಮಕ್ಕಳನ್ನು ಮುನ್ನಡೆಸುತ್ತಿರುವುದರಿಂದಲೇ ಅವರಿಗೆ ಕಠಿಣವಾದ ಶೋಧನೆಗಳು ಎದುರಾಗುತ್ತವೆ. ಶೋಧನೆಗಳು ಮತ್ತು ಅಡೆತಡೆಗಳು ಇವು ದೇವರು ಆರಿಸಿಕೊಂಡಿರುವ, ಶಿಸ್ತಿಗೊಳಪಡಿಸುವ ವಿಧಾನಗಳು ಮತ್ತು ಆತನು ನೇಮಿಸಿರುವ ಯಶಸ್ಸಿನ ಮಾರ್ಗಗಳಾಗಿವೆ. ಮನುಷ್ಯರ ಹೃದಯವನ್ನು ಓದುವವನಿಗೆ ಮನುಷ್ಯರು ತಮ್ಮ ಬಲಹೀನತೆಗಳನ್ನು ತಾವು ಅರ್ಥಮಾಡಿಕೊಳ್ಳುವುದಕ್ಕಿಂತಲೂ ಉತ್ತಮವಾಗಿ ಮನುಷ್ಯ ಬಲಹೀನತೆಗಳನ್ನು ಮನುಷ್ಯ ಹೃದಯವನ್ನು ಓದುವವನಾಗಿರುವಾತನು ಅರ್ಥಮಾಡಿಕೊಂಡಿದ್ದಾನೆ. ಕೆಲವು ಮಂದಿಗೆ ಅರ್ಹತೆ, ಯೋಗ್ಯತೆಗಳಿವೆ. ಅವುಗಳನ್ನು ಸರಿಯಾಗಿ ನಿರ್ದೇಶಿಸಿದರೆ ದೇವರ ಕೆಲಸದ ಅಭಿವೃದ್ಧಿಯಲ್ಲಿ ಬಳಸಬಹುದು ಎಂದು ಅವನು ಭಾವಿಸುತ್ತಾನೆ. ಇಂತಹ ಆತ್ಮಗಳನ್ನು ತನ್ನ ಅನುಗ್ರಹದಿಂದ ವಿವಿಧ ಸ್ಥಳಗಳಲ್ಲಿ ಇರಿಸುತ್ತಾನೆ ಮತ್ತು ವಿವಿಧ ಸನ್ನಿವೇಶಗಳನ್ನು ಎದುರಿಸುವಂತೆ ಮಾಡುತ್ತಾನೆ. ಈ ಮೂಲಕ ಅವರು ತಮ್ಮ ಜ್ಞಾನಕ್ಕೆ ತಿಳಿದಿರದ ತಮ್ಮ ದೋಷಗಳನ್ನು ಕಂಡುಕೊಳ್ಳಬೇಕೆಂಬುದು ಆತನ ಬಯಕೆಯಾಗಿದೆ. ಅವರು ದೇವರ ಸೇವೆಗೆ ಅರ್ಹರಾಗುವಂತೆ ಆ ದೋಷಗಳನ್ನು ಜಯಿಸಲು ಆತನು ಅವರಿಗೆ ಅವಕಾಶಗಳನ್ನು ಕೊಡುತ್ತಾನೆ. ಅವರು ಪರಿಶುದ್ಧರಾಗುವಂತೆ ಶೋಧನೆ, ಕಷ್ಟಗಳೆಂಬ ಬೆಂಕಿಯು ಉರಿಯುವಂತೆ ದೇವರು ಅನುಮತಿಸುತ್ತಾನೆ. ತನ್ನ ಜನರ ಮೇಲಿರುವ ದೇವರ ಪ್ರೀತಿ, ಕಾಳಜಿಯು ಎಂದಿಗೂ ನಿಂತು ಹೋಗುವುದಿಲ್ಲ. ಅದು ನಿರಂತರವಾದದ್ದು. ತನ್ನ ಮಕ್ಕಳ ಈಗಿನ ಜೀವನ ಮತ್ತು ನಿತ್ಯ ಜೀವನದ ಒಳಿತಿಗಾಗಿ ಕಷ್ಟ ಸಂಕಟದ ಅಗತ್ಯವಿರುವ ಕಾರಣ ದೇವರು ತನ್ನ ಮಕ್ಕಳಿಗೆ ಕಷ್ಟ ಸಂಕಟಗಳನ್ನು ಇಷ್ಟವಿಲ್ಲದಿದ್ದರೂ ಅನುಮತಿಸುತ್ತಾನೆ. ಈ ಭೂಮಿಯ ಮೇಲಿನ ತನ್ನ ಸೇವೆಯಲ್ಲಿ ಕ್ರಿಸ್ತನು ದೇವಾಲಯವನ್ನು ಹೇಗೆ ಶುದ್ಧೀಕರಿಸಿದನೋ ಹಾಗೆಯೇ ತನ್ನ ಸಭೆಯನ್ನೂ ಆತನು ಶುದ್ಧೀಕರಿಸುತ್ತಾನೆ. ತನ್ನ ಜನರು ಇನ್ನೂ ಹೆಚ್ಚಿನ ಭಕ್ತಿ, ಧರ್ಮನಿಷ್ಠೆಯನ್ನು ಹೊಂದಿಕೊಳ್ಳಲಿ ಮತ್ತು ಶಿಲುಬೆಯ ವಿಷಯಗಳನ್ನು ಮುಂದುವರಿಸಲು ಹೆಚ್ಚಿನ ಬಲವನ್ನು ಹೊಂದಿಕೊಳ್ಳಲಿ ಎಂದು ಆತನು ತನ್ನ ಜನರ ಮೇಲೆ ಶೋಧನೆ, ಪರೀಕ್ಷೆಗಳನ್ನು ಅನುಮತಿಸುತ್ತಾನೆ. ಪೇತ್ರನು ಕ್ರಿಸ್ತನ ಕೆಲಸಗಳಲ್ಲಿ ಶಿಲುಬೆಯನ್ನು ನೋಡಲು ಇಷ್ಟಪಡದ ಒಂದು ಸಮಯವಿತ್ತು. ರಕ್ಷಕನು ಸನ್ನಿಹಿತ ಸಮಯದಲ್ಲಿ ತನಗೆ ಉಂಟಾಗುವ ಕಷ್ಟಗಳು ಮತ್ತು ಮರಣದ ಬಗ್ಗೆ ಶಿಷ್ಯರಿಗೆ ತಿಳಿಸಿದಾಗ, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಪೇತ್ರನು ಹೇಳಿದನು. ಕ್ರಿಸ್ತನ ಸಂಕಟದಲ್ಲಿ ಭಾಗಿಯಾಗದಂತೆ ಪೇತ್ರನ ಸ್ವಂತ ದುಃಖಗಳ ಮೇಲಿನ ಅವನ ಚಿಂತನೆಯು ಯೇಸುವಿನ ಮಾತನ್ನು ವಿರೋಧಿಸಿತ್ತು. ಶಿಷ್ಯನಿಗೆ ಇದು ಕಹಿಯ ಪಾಠವಾಗಿತ್ತು ಮತ್ತು ಭೂಮಿಯ ಮೇಲಿನ ಕ್ರಿಸ್ತನ ಮಾರ್ಗವನ್ನು ಹಿಂಬಾಲಿಸಬೇಕಾದರೆ ಅದು ಸಂಕಟ ಮತ್ತು ಅವಮಾನ, ಕಷ್ಟಗಳ ಮೂಲಕವೇ ಮಾತ್ರ ಎಂಬುದನ್ನು ಅವನು ನಿಧಾನವಾಗಿ ಕಲಿತನು. ಆದರೆ ಈ ಪಾಠವನ್ನು ಅವನು ಕುಲುಮೆಯ ಬೆಂಕಿಯ ಶಾಖದಲ್ಲಿ ಕಲಿಯಬೇಕಿತ್ತು.
ಒಂದು ಕಾಲದಲ್ಲಿ ಅವನಲ್ಲಿ ಸಕ್ರಿಯವಾಗಿದ್ದ ಸ್ವರೂಪವು ವರ್ಷಗಳು ಮತ್ತು ಶ್ರಮದ ಹೊರೆಯಿಂದ ತಗ್ಗಿಸಲ್ಪಟ್ಟಾಗ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಎಂದು ಪೇತ್ರನು ಹೇಳಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.